ಈ ಅಭ್ಯಾಸಕ್ಕೆ ಸ್ವಾಗತ. ಇಂದು ನಾವು ಟ್ರಬಲ್ ಶೂಟಿಂಗ್ ಆಗಿ ಸರ್ವಿಸ್ ಮ್ಯಾನ್ಯುಯಲ್ ವೈರಿಂಗ್ ಡಯಾಗ್ರಾಮ್ ಅನ್ನು ಬಳಸಿಕೊಂಡು ಸರ್ಕ್ಯೂಟ್ ಅನ್ನು ಪರಿಶೀಲಿಸುವ ಬಗ್ಗೆ ತಿಳಿಯುವಿರಿ. ಈ ಸೆಷನ್ನ ಕೊನೆಯಲ್ಲಿ ನೀವು ಫ್ಲಾಶರ್ ಸರ್ಕ್ಯೂಟ್ನಲ್ಲಿ ಟ್ರಬಲ್ ಶೂಟಿಂಗ್ ಬಗ್ಗೆ ತಿಳಿಯುವಿರಿ. ಚಾರ್ಜಿಂಗ್ ಸರ್ಕ್ಯೂಟ್ನಲ್ಲಿ ಟ್ರಬಲ್ ಶೂಟಿಂಗ್ ಅನ್ನು ಸಾಧಿಸುವುದು, ಚಾರ್ಜಿಂಗ್ ಸರ್ಕ್ಯೂಟ್ನಲ್ಲಿ ಟ್ರಬಲ್ ಶೂಟಿಂಗ್ ಅನ್ನು ಪರಿಶೀಲಿಸುವುದು, ಅಗತ್ಯವಿರುವ ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಮತ್ತು ಮೆಟೀರಿಯಲ್ಸ್, ರನ್ನಿಂಗ್ ಕಂಡೀಷನ್ನಲ್ಲಿರುವ ವೆಹಿಕಲ್, ಟ್ರೈನೀಸ್ ಟೂಲ್ ಕಿಟ್, ಮಲ್ಟಿಮೀಟರ್, ಕಾಟನ್ ವೇಸ್ಟ್, ಹೈಡ್ರೋಮೀಟರ್, ಹೈ ರೇಟ್ ಸೆಲ್ ಟೆಸ್ಟರ್. ಈ ವಿಷಯದಲ್ಲಿ ವೆಹಿಕಲ್ಗಳಲ್ಲಿನ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ನ ಸಂಪೂರ್ಣ ಇನ್ಸ್ಪೆಕ್ಷನ್ ಮತ್ತು ರಿಪೇರಿಗೆ ಕೇಂದ್ರೀಕರಿಸುತ್ತದೆ. ನಾವು ಟ್ರಬಲ್ ಶೂಟಿಂಗ್ ಪ್ರಕ್ರಿಯೆಯೊಂದಿಗೆ ಪ್ರಾರಂಭಿಸೋಣ. ಬ್ಯಾಟರಿಯ ವೋಲ್ಟೇಜ್ ಅನ್ನು ಪರೀಕ್ಷಿಸಲು ಐ ರೇಟ್ ಸೆಲ್ ಟೆಸ್ಟರ್ಗಳನ್ನು ಬಳಸುವ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಮತ್ತು ಅದು ಸರಿಯಾದ ವೋಲ್ಟೇಜ್ ಅನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೈಡ್ರೋಮೀಟರ್ ಬಳಸಿ ಅದರ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಪರಿಶೀಲಿಸುವ ಮೂಲಕ ಬ್ಯಾಟರಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಮುಂದಿನ ಹಂತವಾಗಿದೆ. ಬ್ಯಾಟರಿ ಪರಿಶೀಲನೆಯನ್ನು ಪೂರ್ಣಗೊಳಿಸಿದ ನಂತರ ವೆಹಿಕಲ್ನ ಫ್ಯೂಸ್ಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಂದಿನ ಕಾರ್ಯವಾಗಿದೆ. ಹೆಚ್ಚುವರಿಯಾಗಿ ಬಲ್ಬ್ಗಳನ್ನು ಪರಿಶೀಲಿಸಿ ಮತ್ತು ನೀವು ಯಾವುದಾದರೂ ಫ್ಯೂಸ್ಡ್ ಅಥವಾ ಬರ್ನ್ ಔಟ್ ಆಗಿರುವ ಬಲ್ಬ್ಗಳು ಇದ್ದಲ್ಲಿ ಅವುಗಳನ್ನು ಬದಲಾಯಿಸಿ. ಮುಂದಿನ ಹಂತವು ಫ್ಲಾಶರ್ ಸರ್ಕ್ಯೂಟ್ ಅನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮತ್ತು ವೆಹಿಕಲ್ನ ವೈರಿಂಗ್ ಡಯಾಗ್ರಾಮ್ ಅನ್ನು ನೋಡಿ ಫ್ಲಾಶರ್ ಸರ್ಕ್ಯೂಟ್ಗೆ ಸಂಬಂಧಿಸಿದ ಎಲ್ಲ ಸಂಪರ್ಕಗಳನ್ನು ಪರಿಶೀಲಿಸುವುದು. ವೋಲ್ಟ್ ಮೀಟರ್ ಅನ್ನು ಬಳಸಿ ಫ್ಲಾಶರ್ ಯೂನಿಟ್ ಟರ್ಮಿನಲ್ ಬಿ ನೆಲಕ್ಕೆ ಸಂಬಂಧಿಸಿದಂತೆ ಸರಿಯಾದ ಬ್ಯಾಟರಿ ವೋಲ್ಟೇಜ್ ಅನ್ನು ಹೊಂದಿದೆಯೇ ಎಂದು ಪರಿಶೀಲಿಸಿ. ಮುಂದೆ ಫ್ಲಾಶರ್ ಯೂನಿಟ್ ಟರ್ಮಿನಲ್ಗಳಾದ ಬಿ ಮತ್ತು ಎಲ್ ಅನ್ನು ಒಟ್ಟಿಗೆ ಸಂಪರ್ಕಿಸಿ. ನಂತರ ಡೈರೆಕ್ಷನ್ ಇಂಡಿಕೇಟರ್ ಸ್ವಿಚ್ ಅನ್ನು ಆನ್ ಮಾಡಿ. ಈ ಪರೀಕ್ಷೆಯ ಸಮಯದಲ್ಲಿ ಫ್ಲಾಶರ್ ಲ್ಯಾಂಪ್ ಬೆಳಗಿದರೆ ಅದು ಡಿಫೆಕ್ಟಿವ್ ಫ್ಲಾಶರ್ ಘಟಕವನ್ನು ಸೂಚಿಸುತ್ತದೆ. ಅದನ್ನು ಬದಲಿಸುವ ಅಗತ್ಯವಿದೆ. ಫ್ಲಾಶರ್ ಘಟಕಗಳನ್ನು ರಿಪೇರ್ ಮಾಡಲಾಗುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಮತ್ತು ಈ ಹಂತದಲ್ಲಿ ಅದನ್ನು ರೀಪ್ಲೇಸ್ ಮಾಡುವ ಅಗತ್ಯವನ್ನು ಖಚಿತಪಡಿಸುತ್ತದೆ. ನಾವು ಚರ್ಚಿಸಲಿರುವ ಮುಂದಿನ ವಿಷಯವೆಂದರೆ ಫ್ಲಾಶರ್ ಸ್ವಿಚ್ ಅನ್ನು ಪರಿಶೀಲಿಸುವುದು. ಫ್ಲಾಶರ್ ಸ್ವಿಚ್ಗೆ ವೈರ್ಗಳು ಟೈಟ್ ಆಗಿ ಕನೆಕ್ಟ್ ಆಗಿದೆಯೇ ಎಂದು ಪರಿಶೀಲಿಸುವುದು ಮೊದಲ ಹಂತವಾಗಿದೆ. ಯಾವುದೇ ಸಂಪರ್ಕಗಳು ಸಡಿಲವಾಗಿದ್ದರೆ ರಿಲಯಬಲ್ ಎಲೆಕ್ಟ್ರಿಕಲ್ ಕನೆಕ್ಷನ್ಗಳನ್ನು ನಿರ್ವಹಿಸಲು ಅವುಗಳನ್ನು ಸುರಕ್ಷಿತಗೊಳಿಸಿ. ಸ್ವಿಚ್ ಡ್ಯಾಮೇಜ್ ಅಥವಾ ಮುರಿದಿದೆ ಎಂದು ನೀವು ಕಂಡುಕೊಂಡರೆ ಅದನ್ನು ಹೊಸದರೊಂದಿಗೆ ಬದಲಾಯಿಸಿ. ಹೆಚ್ಚುವರಿಯಾಗಿ ಬಲ್ಬ್ಗಳನ್ನು ಫ್ಯೂಸ್ಡ್ ಫಿಲಮೆಂಟ್ಸ್ ಅಥವಾ ಕ್ಯಾಪ್ ಅಥವಾ ಕಾಂಟ್ಯಾಕ್ಟ್ ಪಾಯಿಂಟ್ಗೆ ಯಾವುದೇ ಡ್ಯಾಮೇಜ್ ಆಗಿದೆಯೇ ಎಂದು ಪರಿಶೀಲಿಸಿ. ಡ್ಯಾಮೇಜ್ಗೊಳಗಾದ ಬಲ್ಬ್ಗಳು ಎಲೆಕ್ಟ್ರಿಕಲ್ ಇನ್ಫ್ಯೂಷನ್ಗಳಿಗೆ ಕಾರಣವಾಗಬಹುದು, ಹಾಗಾಗಿ ಸರಿಯಾಗಿ ಸರಿಪಡಿಸಬೇಕು. ಬ್ಯಾಟರಿಯಿಂದ ಫ್ಯೂಸ್ ವೈರ್ ಅನ್ನು ಸಂಪರ್ಕಿಸಿ. ಮುಂದಿನ ಹಂತವಾಗಿ ಫ್ಲಾಶರ್ನಿಂದ ಫ್ಲಾಶರ್ ಯೂನಿಟ್ ಬಿ ಟರ್ಮಿನಲ್ಗಳಿಗೆ ವೈರ್ ಅನ್ನು ಸಂಪರ್ಕಿಸಿ. ಫ್ಲಾಶರ್ ಯೂನಿಟ್ ಎಲ್ ಟರ್ಮಿನಲ್ಗಳಿಂದ ಟೂ ವೇ ಸ್ವಿಚ್ಗೆ ವೈರ್ ಅನ್ನು ಸಂಪರ್ಕಿಸಿ. ಸಂಪರ್ಕವನ್ನು ಮುಂದುವರಿಸಿ ಮತ್ತು ಪಿ ಟರ್ಮಿನಲ್ನಿಂದ ಡ್ಯಾಶ್ಬೋರ್ಡ್ನ ಪೈಲಟ್ ಲ್ಯಾಂಪ್ಗೆ ವೈರ್ ಅನ್ನು ಟ್ರೇಸ್ ಮಾಡಿ. ಸ್ವಿಚ್ನಿಂದ ಲೆಫ್ಟ್ ಫ್ರಂಟ್ ಲ್ಯಾಂಪ್ಗೆ ಮತ್ತು ರೈಟ್ ರೇರ್ ಲ್ಯಾಂಪ್ನ ವೈರ್ ಅನ್ನು ಟ್ರೇಸ್ ಮಾಡಿ. ಮುಂದಿನ ವಿಷಯವು ಚಾರ್ಜಿಂಗ್ ಸರ್ಕ್ಯೂಟ್ ಟ್ರಬಲ್ ಶೂಟಿಂಗ್ ಆಗಿದೆ. ಇಗ್ನಿಷನ್ ಆನ್ ಮಾಡಿ ಮತ್ತು ಬ್ಯಾಟರಿ ಚಾರ್ಜಿಂಗ್ ಇಂಡಿಕೇಟರ್ ಲೈಟ್ಗಳು ಆನ್ ಆಗಿವೆಯೇ ಎಂದು ಪರಿಶೀಲಿಸಿ. ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಇಂಜಿನ್ ವೇಗವನ್ನು 2000 RPMಗೆ ಹೆಚ್ಚಿಸಿ. ಚಾರ್ಜಿಂಗ್ ಇಂಡಿಕೇಟರ್ ಲೈಟ್ಸ್ ಆಫ್ ಆಗಿದೆಯೇ ಎಂದು ಪರಿಶೀಲಿಸಿ. ಚಾರ್ಜಿಂಗ್ ಇಂಡಿಕೇಟರ್ ಲೈಟ್ ಆನ್ ಆಗಿದ್ದರೆ ಕೆಳಗಿನ ಟ್ರಬಲ್ ಶೂಟಿಂಗ್ ಹಂತವನ್ನು ಅನುಸರಿಸಿ. ಚಾರ್ಜಿಂಗ್ ಸರ್ಕ್ಯೂಟ್ ಫ್ಯೂಸ್ ಅನ್ನು ಪರಿಶೀಲಿಸಿ. ಫ್ಯೂಸ್ ಉತ್ತಮವಾಗಿದ್ದರೆ ಚಾರ್ಜಿಂಗ್ ಇಂಡಿಕೇಟರ್ ಬಲ್ಬ್ನ ಸ್ಥಿತಿಯನ್ನು ಪರಿಶೀಲಿಸಿ. ಬಲ್ಬ್ ಫ್ಯೂಸ್ಡ್ ಆಗಿದ್ದರೆ ಅಥವಾ ಡ್ಯಾಮೇಜ್ ಆಗಿದ್ದರೆ ಬಲ್ಬ್ ಅನ್ನು ರೀಪ್ಲೇಸ್ ಮಾಡಿ. ಇಂಜಿನ್ ಚಾಲನೆಯಲ್ಲಿರುವಾಗ ಚಾರ್ಜಿಂಗ್ ಇಂಡಿಕೇಟರ್ ಲೈಟ್ಸ್ ಹೊರಹೋಗದಿದ್ದರೆ ನಂತರ ಹಂತಗಳನ್ನು ಅನುಸರಿಸಿ. ಡ್ರೈವ್ ಬೆಲ್ಟ್ನ ಸರಿಯಾದ ಟೆನ್ಷನ್ಗಾಗಿ ಪರಿಶೀಲಿಸಿ. ಅದು ಸರಿಯಾಗಿಲ್ಲದಿದ್ದರೆ ಅದರ ಟೆನ್ಷನ್ ಅನ್ನು ಸರಿಹೊಂದಿಸಿ. ಬ್ಯಾಟರಿ
ಫ್ಯೂಸ್ ಮತ್ತು ಅದರ ಸಂಪರ್ಕವನ್ನು ಸರಿಯಾಗಿ ಪರಿಶೀಲಿಸಿ. ಬ್ಯಾಟರಿ ಟರ್ಮಿನಲ್ಗಳೊಂದಿಗೆ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸಿ. 6 ವೋಲ್ಟ್ ರಿಂದ 60 ವೋಲ್ಟ್ ವ್ಯಾಪ್ತಿಯಲ್ಲಿ ವೋಲ್ಟೇಜ್ ರೇಂಜ್ ಅನ್ನು ಹೊಂದಿಸಿ. ಇಂಜಿನ್ ಅನ್ನು ಪ್ರಾರಂಭಿಸುವ ಮೂಲಕ ಬ್ಯಾಟರಿ ವೋಲ್ಟೇಜ್ ಅನ್ನು ಪರಿಶೀಲಿಸಿ. ವೋಲ್ಟೇಜ್ 14.2 ವೋಲ್ಟ್ನಿಂದ 14.8 ವೋಲ್ಟ್ ನಡುವೆ ಇದ್ದರೆ ಬ್ಯಾಟರಿಯು ಉತ್ತಮ ಸ್ಥಿತಿಯಲ್ಲಿದೆ. ಇಂಜಿನ್ ಅನ್ನು ರನ್ ಮಾಡಿ ಮತ್ತು ಸ್ಕ್ವಿಲ್ಲಿಂಗ್ ನಾಯ್ಸ್ ಅನ್ನು ಪರಿಶೀಲಿಸಿ. ಡ್ರೈವಿಂಗ್ ಬೆಲ್ಟ್ನ ಇಂಪ್ರಾಪರ್ ಅಡ್ಜಸ್ಟ್ಮೆಂಟ್ ಕಾರಣದಿಂದಾಗಿರಬಹುದು. ಅದನ್ನು ಸರಿಪಡಿಸಲು ಬೆಲ್ಟ್ ಅನ್ನು ಅಡ್ಜಸ್ಟ್ ಮಾಡಿ. ಆಲ್ಟರ್ನೇಟರ್ನಿಂದ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಇದ್ದರೆ ಆಲ್ಟರ್ನೇಟರ್ ಸಂಪರ್ಕವನ್ನು ಪರಿಶೀಲಿಸಿ ಮತ್ತು ಲೂಸ್ ಆಗಿದ್ದಲ್ಲಿ ಟೈಟ್ ಮಾಡಿ. ರೆಗ್ಯುಲೇಟರ್ ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಿ ಮತ್ತು ಅದು ಫಾಲ್ಟಿ ಆಗಿದ್ದರೆ ರೆಗ್ಯುಲೇಟರ್ ಅನ್ನು ಬದಲಾಯಿಸಿ. ರೆಕ್ಟಿಫೈಯರ್ ಶಾರ್ಟ್ ಆಗಿದ್ದರೆ ಅದನ್ನು ಬದಲಾಯಿಸಿ. ವೋಲ್ಟೇಜ್ ರೆಗ್ಯುಲೇಟರ್ ಹೆಚ್ಚು ಚಾರ್ಜಿಂಗ್ ಆಗಿದೆಯೇ ಅಥವಾ ಓವರ್ ಚಾರ್ಜಿಂಗ್ ಆಗುತ್ತಿದೆಯೇ ಎಂಬುದನ್ನು ಮುಂದೆ ಚರ್ಚಿಸೋಣ. ನಾವು ಕಳಪೆ ನೆಲದ ಕನೆಕ್ಷನ್ ಮತ್ತು ಸ್ಟಿಕ್ಕಿ ರೆಗ್ಯುಲೇಟರ್ ಕಾಂಟ್ಯಾಕ್ಟ್ಸ್ಗಳನ್ನು ಸರಿಪಡಿಸಬಹುದು ಮತ್ತು ಅಗತ್ಯವಿದ್ದರೆ ವೋಲ್ಟೇಜ್ ರೆಗ್ಯುಲೇಟರ್ ಸೆಟ್ಟಿಂಗ್ಗಳನ್ನು ಮರುಹೊಂದಿಸಬಹುದು. ಈ ವಿಷಯದಲ್ಲಿ ನೀವು ಟ್ರಬಲ್ ಶೂಟಿಂಗ್ ಆಗಿ ಸರ್ವಿಸ್ ಮ್ಯಾನ್ಯುಯಲ್ ವೈರಿಂಗ್ ಡಯಾಗ್ರಾಮ್ ಅನ್ನು ಬಳಸಿಕೊಂಡು ಸರ್ಕ್ಯೂಟ್ ಪರಿಶೀಲಿಸುವ ಕುರಿತು ಕಲಿತಿದ್ದೀರಿ. ವಾಹನಗಳಲ್ಲಿನ ಕ್ರೂಷಿಯಲ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ಗಳನ್ನು ಹೇಗೆ ಟ್ರಬಲ್ ಶೂಟ್ ಮಾಡುವುದು ಎಂದು ನಾವು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಫ್ಲಾಶರ್ ಸರ್ಕ್ಯೂಟ್ ಅನ್ನು ಚರ್ಚಿಸಿದ್ದೇವೆ. ವಾಹನದ ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಪರಿವರ್ತಿಸಲು ಒಂದು ಆಲ್ಟರ್ನೇಟರ್ ಅನ್ನು ಬಳಸಲಾಗುತ್ತದೆ.